ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ. ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ತದಿಗೆ ತಿಥಿ, ಪುಷ್ಯ ನಕ್ಷತ್ರ, ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಒಂದೇ ದಿನದಲ್ಲಿ 11 ಸಾವು ಪ್ರಕರಣ. ವೈದ್ಯರ ಕೊರತೆ ಇಲ್ಲ ಹಾಗೂ ವೈದ್ಯಕೀಯ ನಿರ್ಲಕ್ಷ್ಯ ನಡೆದಿಲ್ಲ ಎಂದು ಅಧೀಕ್ಷಕರ ಸ್ಪಷ್ಟನೆ. ಪೋಸ್ಟರ್ ಅಭಿಯಾನಕ್ಕೆ ಎಚ್ಡಿಕೆ ಆಕ್ರೋಶ. ಸಿಎಂ ಆದ ಮೇಲಾದ್ರೂ ಬ್ಲೂ ಫಿಲ್ಮ್ ಮಾಡೋದು ಬಿಡ್ತಾರೆ ಅಂತ ಅಂದುಕೊಂಡಿದೆ, ಆದ್ರೆ ಆ ಖಯಾಲಿ ಇನ್ನೂ ಬಿಟ್ಟಿಲ್ಲ. ಈ ಪೋಸ್ಟರ್ಗಳಿಗೆ ಹೆದರುವನಲ್ಲ ಎಂದ ಎಚ್ಡಿಕೆ. ಧರ್ಮಸ್ಥಳ ಕೇಸ್ ಪ್ರಕಾಶ್ ರಾಜ್ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರ ಜೊತೆ ಜಟಾಪಟಿ. ಮಾರಿಕೊಂಡ ಪತ್ರಕರ್ತರು ಎಂದ ಪ್ರಕಾಶ್ ಹೇಳಿಕೆಗೆ ಯಾರು ಎಂದು ಉತ್ತರಿಸುವಂತೆ ಪತ್ರಕರ್ತರ ಪಟ್ಟು. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ಜಯದೇವ ಹೃದಯರೋಗ ಆಸ್ಪತ್ರೆಯಲ್ಲಿ 24 ಗಂಟೆಗಳ ಅವಧಿಯಲ್ಲಿ 11 ಮಂದಿ ಮೃತಪಟ್ಟ ಘಟನೆ ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಗಿರುವ ಬೆನ್ನಲ್ಲೇ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ಸದಾನಂದ ಸ್ಪಷ್ಟನೆ ನೀಡಿದ್ದಾರೆ. ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಅಥವಾ ವೈದ್ಯಕೀಯ ನಿರ್ಲಕ್ಷ್ಯ ನಡೆದಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಜಯದೇವ ಆಸ್ಪತ್ರೆ ತೃತೀಯ ಹಂತದ ರೆಫರಲ್ ಆಸ್ಪತ್ರೆಯಾಗಿದ್ದು, ಮೈಸೂರು ಸೇರಿದಂತೆ ಸುತ್ತಮುತ್ತಲಿನ 5 ಜಿಲ್ಲೆಗಳಿಂದ ಗಂಭೀರ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳನ್ನು ಇಲ್ಲಿ ದಾಖಲಿಸಲಾಗುತ್ತದೆ ಎಂದು ಹೇಳಿದರು. ಸಾಮಾನ್ಯ ರೋಗಿಗಳಿಗೆ ಸ್ಥಳೀಯ ಆಸ್ಪತ್ರೆಗಳಲ್ಲೇ ಚಿಕಿತ್ಸೆ ದೊರೆಯುತ್ತಿದ್ದು, ಜೀವಾಪಾಯದ ಸ್ಥಿತಿಯಲ್ಲಿರುವ ರೋಗಿಗಳನ್ನು ಮಾತ್ರ ಇಲ್ಲಿ ಕಳುಹಿಸಲಾಗುತ್ತದೆ ಎಂದು ವಿವರಿಸಿದರು. ನಿನ್ನೆ ಬೆಳಿಗ್ಗೆ 8 ಗಂಟೆಯಿಂದ ಇಂದು ಬೆಳಿಗ್ಗೆ 8 ಗಂಟೆಯವರೆಗೆ ಮೃತಪಟ್ಟ 11 ಮಂದಿ ತೀವ್ರ ಹೃದಯಾಘಾತ, ಹೃದಯ ವೈಫಲ್ಯ ಹಾಗೂ ವಯೋಸಹಜ ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರು. ಹಲವರು ಆಸ್ಪತ್ರೆಗೆ ದಾಖಲಾಗುವ ವೇಳೆಯೇ ಅತ್ಯಂತ ಗಂಭೀರ ಸ್ಥಿತಿಯಲ್ಲಿದ್ದರು ಎಂದು ತಿಳಿಸಿದರು. ವೈದ್ಯರು ಕರ್ತವ್ಯದಲ್ಲಿರಲಿಲ್ಲ ಎಂಬ ಆರೋಪವನ್ನು ತಳ್ಳಿಹಾಕಿದ ಅವರು, ರಾತ್ರಿ ಪೂರ್ತಿ 3 ವೈದ್ಯರು ಕರ್ತವ್ಯ ನಿರ್ವಹಿಸುತ್ತಿದ್ದರು ಎಂದರು. ಖಾಲಿ ಕುರ್ಚಿಗಳ ವಿಡಿಯೋ ಆಧರಿಸಿ ಸಾಮಾಜಿಕ ಚಾಂಪಿಯನ್ಶಿಪ್ ತಪ್ಪು ಮಾಹಿತಿ ಹರಡಲಾಗುತ್ತಿದೆ ಎಂದು ಆರೋಪಿಸಿದರು. ರೋಗಿಯೊಬ್ಬರ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ರಾತ್ರಿ ಇದ್ದ ವೈದ್ಯರು, ರೋಗಿಯ ಮನೆಯವರಿಗೆ ತಾವು ಖುದ್ದಾಗಿ ಭೇಟಿ ನೀಡಿ ಪರಿಸ್ಥಿತಿಯ ಗಂಭೀರತೆಯನ್ನು ವಿವರಿಸಿದ್ದಾಗಿ ತಿಳಿಸಿದರು. ರೋಗಿಗಳನ್ನು ತಡವಾಗಿ ಆಸ್ಪತ್ರೆಗೆ ಕರೆತಂದರೆ ಚಿಕಿತ್ಸೆ ನೀಡುವ ಅವಕಾಶಗಳು ಸೀಮಿತವಾಗುತ್ತವೆ. ಸಮಯ ಮೀರಿದ ನಂತರ ವೈದ್ಯರ ಕೈಯಲ್ಲಿ ಎಲ್ಲವನ್ನೂ ನಿಯಂತ್ರಿಸುವುದು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು. ಅವರೆಲ್ಲರೂ ಒಂದು 12ರಿಂದ 24 ಗಂಟೆ ತಡವಾಗಿ ಹಾಸ್ಪಿಟಲ್ಗೆ ಬಂದಿದ್ರು. ಹಾಗಾಗಿ ಸಾವು ನೋವಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಆಯಿತು. ನಮ್ಮ ಜಯದೇವ ಆಸ್ಪತ್ರೆ ಒಂದು ಟರ್ಷರಿ ಕೇರ್ ರೆಫರಲ್ ಹಾಸ್ಪಿಟಲ್. ಈ ಮೈಸೂರು ಸುತ್ತಮುತ್ತಲಿನ 5 ಡಿಸ್ಟ್ರಿಕ್ಟ್ಗಳಿಗೆ ಇದೊಂದೇ ಹಾರ್ಟ್ ಹಾಸ್ಪಿಟಲ್ ಅಂತ ಇರೋದು. ಹಾಗಾಗಿ ಎಲ್ಲಾ ಕಡೆಯಿಂದನೂ ಬೇರೆ ಬೇರೆ ಹಾಸ್ಪಿಟಲಿಂದ ನಮಗೆ ಸೀರಿಯಸ್ ಆಗಿರುವಂತಹ ಪೇಷಂಟ್ಸ್ ಇಲ್ಲಿಗೆ ರೆಫರ್ ಆಗಿ ಬರ್ತಾರೆ. ಅಂದ್ರೆ ಅಡ್ಮಿಟ್ ಆಗೋ ಸಮಯದಲ್ಲೇ ಅವ್ರು ಆಗಲೇ ಬಹಳ ಕ್ರಿಟಿಕಲಿ ಇಲ್ಲಿ ಇರ್ತಾರೆ. ಆ ಥರ ಆದ್ರೂ ನಾವು ಅವ್ರನ್ನ ಯಾರು ರೆಫ್ಯೂಸ್ ಮಾಡದೆ ಅಡ್ಮಿಟ್ ಮಾಡ್ಕೊಳ್ತೀವಿ, ಐಸಿಯುನಲ್ಲಿ ಇಟ್ಕೊಳ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ, ನಮ್ಮ ಕೈಲಾದ ಪ್ರಯತ್ನವನ್ನ ಮಾಡ್ತೀವಿ. ಸೊ ಪೇಷಂಟ್ ಅಡ್ಮಿಟ್ ಆಗೋ ಟೈಮಲ್ಲಿ ಸೀರಿಯಸ್ ಇರೋ ಸಂದರ್ಭದಲ್ಲಿ ನ್ಯಾಚುರಲ್ ಆಗಿ ಸ್ವಲ್ಪ ಸಾವಿನ ಪ್ರಮಾಣ ಜಾಸ್ತಿ ಇರುತ್ತೆ. ನಿನ್ನೆ ಮಾತ್ರ ಸ್ವಲ್ಪ ಲಿಟಲ್ ಅನ್ಯೂಷಲ್. ನಿನ್ನೆನೂ ಅಷ್ಟೇ ನಮ್ಮ ಕೆಪಾಸಿಟಿಗೆ ಮೀರಿ ಪೇಷಂಟ್ಸ್ ಅಡ್ಮಿಟ್ ಆಗಿದ್ರು. ಅಂದರೆ ಒಂದು 18 ಬೆಡ್ ಇರೋ ಐಸಿಯುನಲ್ಲಿ ನಾವು 25 ಜನ ಹಾಕ್ಕೊಂಡು ಟ್ರಾಲಿ ಮೇಲೆ ಹಾಕ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವು. ಹಾಗಾಗಿ ಎಲ್ಲರಿಗೂ ನಾವು ನಮ್ಮ ಹತ್ರ ಇರೋ ಸಿಬ್ಬಂದಿನ ಯೂಸ್ ಮಾಡಿಕೊಂಡು ಆಪ್ಟಿಮಲ್ ಆಗಿ ಕೇರ್ ಕೊಡೋಕ್ಕಾಗಿಲ್ಲ. ಅಂದರೆ ನಮ್ಮ ಡಬಲ್ ಕೆಪಾಸಿಟಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ವು. ಹಾಗಾಗಿ ಸ್ವಲ್ಪ ನಿನ್ನೆ ತೊಂದರೆ ಆಯಿತು. ಇನ್ನೊಂದು ಆರೋಪ ಏನಂದರೆ ನಿನ್ನೆ ರಾತ್ರಿ ಯಾರೂ ವೈದ್ಯರಿಲ್ಲ ಅನ್ನೋದೊಂದು ಆರೋಪ ನಮ್ಮ ಮೇಲಿದೆ. ಸೊ ನೀವು ನಿನ್ನೆನೂ ಅಷ್ಟೇ 3 ಜನ ಡಾಕ್ಟರ್ಸು ಡ್ಯೂಟಿ ಮೇಲಿದ್ದರು. ಕ್ಯಾಶುಯಾಲಿಟಿನಲ್ಲಿ ಒಬ್ಬರು ಡಾಕ್ಟರ್ ಇದ್ದರು, ICCU ಏರಿಯಾದಲ್ಲಿ ಒಬ್ಬರು ಇದ್ದರು, ಇನ್ನೊಬ್ಬರು ಸೀನಿಯರ್ ಡಾಕ್ಟರ್ ಓವರ್ ಆಲ್ ಸೂಪರ್ವೈಸ್ ಮಾಡಲಿಕ್ಕೆ ಒಬ್ಬರು ಸೀನಿಯರ್ ಕನ್ಸಲ್ಟೆಂಟು ನಿನ್ನೆ ಡ್ಯೂಟಿಯಲ್ಲಿದ್ದರು. ಅದೆಲ್ಲವೂ CCTVನಲ್ಲಿ ರೆಕಾರ್ಡ್ ಇದೆ ನಮ್ಮ ಹತ್ರ. ಅವ್ರು ಬಂದಿದ್ದು ಹೋಗಿದ್ದೆಲ್ಲವೂ ತಾವೆಲ್ಲರೂ ಪರಿಶೀಲನೆ ಮಾಡಬಹುದು. ಅವರೆಲ್ಲರೂ ಇರೋ ಪೇಷಂಟ್ಸನ್ನು ಚೆನ್ನಾಗಿ ಅಟೆಂಡ್ ಮಾಡಿದ್ದಾರೆ, ಅವರ ರಿಲೇಟಿವ್ಸ್ಗೆ ಕಂಡೀಷನ್ ಅಪ್ಡೇಟ್ ಮಾಡಿದ್ದಾರೆ. ಅದೇನಾಗುತ್ತೆ, ಒಬ್ಬ ಪೇಷಂಟ್ ಗಲಾಟೆ ಶುರು ಮಾಡಿದಾಗ ಮಿಕ್ಕವರೆಲ್ಲರೂ ಪ್ರವೋಕ್ ಆಗ್ತಾರೆ, ಹೌದು ಅಂದ್ಕೊಂಡು ಅವರೆಲ್ಲರೂ ಸೇರಿಕೊಂಡು ಗಲಾಟೆ ಮಾಡಿದ್ದಾರೆ. ಸೊ ನಿನ್ನೆ ಈ ಥರದ ಪ್ರಾಬ್ಲಮ್ ನಿನ್ನೆ ಕ್ರಿಯೇಟ್ ಆಗಿದೆ. ಒಂದೇ ಸಲ 2 ಅವರ್ಸ್ ಅವಧಿನಲ್ಲಿ ಒಬ್ಬರಿಂದ ಒಬ್ಬರು 4 ಜನ ಪೇಷಂಟು ತೀರ್ಕೊಂಡ್ಬಿಟ್ರು. ಸೊ ಅದನ್ನು ನೋಡಿದಾಗ ಎಲ್ಲರಿಗೂ ಒಂಥರ ಪ್ಯಾನಿಕ್ ಆಯಿತು. ಯಾಕಂದರೆ ಇನ್ನು ಮಿಕ್ಕಿದ್ದು 20 ಜನ ಪೇಷಂಟು ನಮಗೇನಾದ್ರು ಆಗ್ಬಿಡುತ್ತಾ ಅಂತ ಒಂಥರ ಅವ್ರಿಗೆ ಪ್ಯಾನಿಕ್ ಆಯಿತು. ಸೊ ಅದರಿಂದ ಅವ್ರು ಗಲಾಟೆ ಸ್ಟಾರ್ಟ್ ಮಾಡಿದರು. ಹೌದು, ಯಾಕೆ ನಮ್ಮ ಡಾಕ್ಟ್ರು ಇವರು ಡಾಕ್ಟರ್ ಶ್ರೀನಿಧಿ ಅವರು ನಿನ್ನೆ ಅವರೇ ಡ್ಯೂಟಿ ಮೇಲಿದ್ದು. ಅವರು ಎಲ್ಲ ಪೇಷಂಟು ಅಟೆಂಡ್ ಮಾಡಿದ್ದಾರೆ. ಅವ್ರು ಇಲ್ಲೇ ಮಲಗಿರ್ತಾರೆ. ಎವ್ರಿಡೇ ನೀವು ಬಂದು ಬೇಕಾದ್ರೆ ಖುದ್ದು ನೀವು ಚೆಕ್ ಮಾಡಬಹುದು. ಕ್ಯಾಶುಯಾಲಿಟಿಲಿ ಒಬ್ಬರು ಡಾಕ್ಟ್ರು ಕ್ಯಾಶುಯಾಲಿಟಿಲೇ ಇರ್ತಾರೆ ಅಥವಾ ಅಲ್ಲೇ ಮಲ್ಕೊಂಡಿರ್ತಾರೆ, ಇಮಿಡಿಯೇಟ್ಲಿ ಕರೆದು ಕೂಡಲೇ ಬರ್ತಾರೆ. ಐಸಿಯುನಲ್ಲಿ ಒಬ್ಬರು ಡಾಕ್ಟರ್ ಇರ್ತಾರೆ, ಒಬ್ಬರು ಸೀನಿಯರ್ ಡಾಕ್ಟ್ರು ಅವರ ರೂಮಲ್ಲಿ ಇರ್ತಾರೆ. ಅದು ಕರೆದಾಗ ಬರುವಂಥದ್ದು ಆಯಿತಾ. ಪೇಷಂಟು ತೊಂದರೆ ಆದಾಗ ನಮ್ಮ ಕಾಲ್ ಬಂದಾಗ ನಾವು ಬರ್ತೀವಿ, ಮಿಕ್ಕಿದ ಟೈಮಲ್ಲಿ ಅವರು ರೆಸ್ಟ್ ತಗೋತಾರೆ. ಬಟ್ 3 ಜನ ಡಾಕ್ಟರ್ಸು ಇದ್ದೇ ಇರ್ತಾರೆ. ಸೊ ಬಟ್ ಅವ್ರುಗಳು ಇದಾಗಿದೆ. ಹೊಸದಾಗಿ ಬಂದಿರೋರಲ್ಲಿ ತುಂಬ ಈ ಥರ ಸೀರಿಯಸ್ ಆಗಿದ್ದರು, ತಡವಾಗಿ ಬಂದು ಸ್ವಲ್ಪ ತೊಂದರೆ ಆಯಿತು, ಅವ್ರು ಈ ಥರ ಅವ್ರಿಗೆ ಆಗಿತ್ತು ಅಂತ. ಬಟ್ ಅಷ್ಟು ಜನ 25 ಜನಕ್ಕೂ ನಾವೆಲ್ಲರಿಗೂ 25 ಜನ ಅವ್ರ ಅಟೆಂಡ್ರು ಒಬ್ಬೊಬ್ರಿಗೆ ಇಬ್ಬಿಬ್ಬರು ಅಂದರು, 50 ಜನಕ್ಕೂ ನಾವೆಲ್ಲ ಹೇಳಿದ್ದೀವಿ. ಬಟ್ ತೊಂದರೆ ಆಗಿದ್ದು ಏನಾಗಿದೆ, ಒಬ್ಬರು ಪೇಷಂಟ್ ಅವರ ಮಾಡಿ ಅವರು 3 ಜನಕ್ಕೂ ನಾವು ಅವ್ರಿಗೆ ಹೇಳಿದ್ದೀವಿ.
ಬಟ್ 4 ಗಂಟೆ ರಾತ್ರಿನಲ್ಲಿ ಅವ್ರದ್ದು ತುಂಬ ಸೀರಿಯಸ್ ಆದಾಗ ಅದೇ ಇಂಟ್ಯೂಬೇಷನ್ ಮೇಂಟೈನ್ ಮಾಡಬೇಕಾದಾಗ ಆಗ ಒಬ್ಬರು ಪೇಷಂಟ್ ಬಂದು ಅವ್ರು ಅಟೆಂಡರ್ ಬಂದಿದ್ದಾರೆ. ಆಗ ಅವರು ಒಬ್ಬರು ಡಾಕ್ಟರ್ ಇದ್ದಾರೆ, ಇನ್ನೊಬ್ಬರು ಡಾಕ್ಟರ್ ನಾವು ಎಲ್ಲಿದ್ದಾರೆ ಅವ್ರು ಎಲ್ಲಿ ಅಂತ ಸುಮ್ಮನೆ ಪ್ರಶ್ನೆ ಮಾಡಿದ್ದಾರೆ, ತೊಂದರೆ ಆಗಿದೆ ಹೇಳಿದ್ದಾರೆ. ಅವರು ಅದನ್ನು ಆರೋಪ ಮಾಡಿದ್ದಾರೆ. ಬಟ್ ಅವ್ರ ಕಡೆಯವರಿಗೆಲ್ಲ 9 ಗಂಟೆಗೆ 11ವರೆಗೆ ಅದು ಕ್ಯಾಮ್ರಾದಲ್ಲೂ ನಾನೇ ಖುದ್ದಾಗಿ ಹೋಗಿ ಹೇಳಿದ್ದೀನಿ, ಉಳಿಯೋ ಚಾನ್ಸಸ್ಸು ಕಡಿಮೆ, ರಿಸ್ಕ್ ಇದೆ. ಇವತ್ತಿನ ಒಂದು 24 ಗಂಟೆ ಅವ್ರು ತಡ್ಕೊಂಡ್ರೆ ಮುಂದೆ ನಾನು ಹೆಂಗೋ ಒಂದು ಅವ್ರನ್ನ ಬಚಾವ್ ಮಾಡೋ ಸಾಧ್ಯತೆ ಇರ್ಬೋದು. ಬಟ್ 24 ಗಂಟೆ ತುಂಬ ರಿಸ್ಕ್ ಇದೆ ಜೀವಕ್ಕೆ ಅಂತ ಹೇಳಿದ್ವಿ. ಬಟ್ ಅವರು ಅಟೆಂಡರ್ಸ್ ಬಂದು ಗಲಾಟೆ ಮಾಡಿದವರೇ ಬೇರೆ, ನಮ್ಮ ಹತ್ರ ಹೇಳಿ ಎಲ್ಲ ಅರ್ಥ ಮಾಡ್ಕೊಂಡಿರೋರೆ 3 ಜನ ಬೇರೆ. ಸೊ ಅವರು ನಾನು ಅವ್ರ ಜೊತೆ ಮಾತಾಡುವಾಗ ಅವ್ರನ್ನ ಯಾರು ನನ್ನ ಹತ್ರ ಮಾತಾಡಿದ್ರು ಮೊದಲು ನಿಮ್ಗೆ ಆಪ್ತರ ಯಾರಿದ್ರು ಅವ್ರನ್ನ ಕರೆಸಿ ಅಂತ ಹೇಳಿ ಮಾತಾಡಿಸಿದಾಗ ಅವಾಗ ಸುಮ್ಮನೆ ಆದರು. ಬಟ್ ಅಷ್ಟೊತ್ತಿಗೆ ಆಗಲೇ ಎಲ್ಲ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಇದು ಮಾಡಿ ಮೈಸೂರಿನ ಕುಕ್ಕರಹಳ್ಳಿ ಕೆರೆ ಸಮೀಪ ರೈಲ್ವೆ ಹಳಿಗಳ ಪಕ್ಕದಲ್ಲಿದ್ದ 30ಕ್ಕೂ ಹೆಚ್ಚು ಮರಗಳನ್ನು ಕಡಿಯಲಾಗಿರುವ ಘಟನೆಗೆ ಪರಿಸರವಾದಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಸರಕ್ಕಾಗಿ ನಾವು ಸಂಘಟನೆ ಸದಸ್ಯರು ಅರಣ್ಯ ಇಲಾಖೆಗೆ ದೂರು ಸಲ್ಲಿಸಿದ್ದಾರೆ. ಅರಣ್ಯ ಇಲಾಖೆಯ ಅನುಮತಿ ಪಡೆಯದೆ ಮರಗಳನ್ನು ಕಡಿಯಲಾಗಿದೆ ಎಂದು ಪರಿಸರವಾದಿಗಳು ಆರೋಪಿಸಿದ್ದು, ಇದು ಕಾನೂನುಬಾಹಿರ. ರೈಲ್ವೆ ಇಲಾಖೆಗೆ ಕೊಂಬೆಗಳನ್ನು ನಿರ್ವಹಿಸುವ ಅಧಿಕಾರವಿದ್ದರೂ ಮರಗಳನ್ನು ಸಂಪೂರ್ಣವಾಗಿ ಕತ್ತರಿಸಲು ಅವಕಾಶವಿಲ್ಲ. ಅಭಿವೃದ್ಧಿಯ ಹೆಸರಿನಲ್ಲಿ ಹಳೆಯ ಮರಗಳನ್ನು ನಾಶಪಡಿಸುವುದರಿಂದ ಹಸಿರು ಹೊದಿಕೆ ಕುಗ್ಗಿ ಜೀವವೈವಿಧ್ಯಕ್ಕೆ ಧಕ್ಕೆಯಾಗಲಿದೆ. ಪ್ರಕರಣದ ಕುರಿತು ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆ. ಗಿಡಗಳು ಬೆಟ್ಟ ಗುಡ್ಡಗಳು ಕೆರೆ ಕಟ್ಟೆಗಳು ಗಿಡ ಮರಗಳು ಬೆಟ್ಟ ಗುಡ್ಡಗಳು ಪರಿಸರದಿಂದ ನಾವು ಮರ ಗಿಡಗಳು ಬೆಟ್ಟ ಗುಡ್ಡಗಳು ಮರ ಪಕ್ಷಿಗಳು ಕೆರೆ ಕಟ್ಟೆಗಳು. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಬೇಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯ ಕಲ್ಯಾಣಿ ಸಮೀಪದಲ್ಲಿರುವ ಆರ್ಕೆ ಕಂಫರ್ಟ್ ಲಾಡ್ಜ್ನಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಬೇಲೂರು ಪೊಲೀಸರು ದಾಳಿ ನಡೆಸಿ ಇಬ್ಬರನ್ನು ಬಂಧಿಸಿದ್ದಾರೆ. ಜೂನ್ 15ರಂದು ಸಂಜೆ ಇನ್ಸ್ಪೆಕ್ಟರ್ ರೇವಣ್ಣ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕೊಠಡಿ ಸಂಖ್ಯೆ 1ರಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತಿರುವುದು ಪತ್ತೆಯಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ದಾಳಿಯ ಸಂದರ್ಭದಲ್ಲಿ ಕೆಲವು ಪುರುಷರು ಹಾಗೂ ಮಹಿಳೆಯರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಸ್ಥಳದಿಂದ ನಗದು ಹಣ ಸೇರಿದಂತೆ ಕೆಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಸಕಲೇಶಪುರ ತಾಲೂಕಿನ ಉದೇವಾರ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣಕ್ಕೆ ಬುಧವಾರ ಬೆಳಗ್ಗೆ ಕಾಡಾನೆ ಭೀಮಾ ಪ್ರವೇಶಿಸಿದ ಘಟನೆ ಕೆಲಕಾಲ ಆತಂಕಕ್ಕೆ ಕಾರಣವಾಯಿತು. ಶಾಲಾ ಆವರಣದಲ್ಲಿ ಕಾಡಾನೆ ಸಂಚರಿಸುತ್ತಿರುವುದನ್ನು ಕಂಡ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಸುರಕ್ಷಿತ ಅಂತರದಿಂದ ಅದರ ಚಲನವಲನವನ್ನು ಕುತೂಹಲದಿಂದ ವೀಕ್ಷಿಸಿದರು. ಮಾಹಿತಿ ತಿಳಿಯುತ್ತಿದ್ದಂತೆ ಎಟಿಎಫ್ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡರು. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಕಾಡಾನೆಯ ಸಮೀಪಕ್ಕೆ ತೆರಳದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡರು. ಇದರಿಂದ ಯಾವುದೇ ಅನಾಹುತ ಸಂಭವಿಸದೆ ಪರಿಸ್ಥಿತಿಯನ್ನು ಯಶಸ್ವಿಯಾಗಿ ನಿರ್ವಹಿಸಲಾಯಿತು. ಸ್ವಲ್ಪ ಸಮಯ ಶಾಲಾ ಆವರಣದಲ್ಲಿ ಓಡಾಡಿದ ವೈಲ್ಡ್ ಭೀಮಾ ಬಳಿಕ ಸಮೀಪದ ಅರಣ್ಯ ಪ್ರದೇಶದತ್ತ ತೆರಳಿತು. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಸಿನಿಮಾ ಶೈಲಿಯಲ್ಲಿ ಬೆಡ್ ಮೇಲೆ ಗೊಂಬೆ ಮಲಗಿಸಿ ಯುವತಿ ಜೂಟ್. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕುಂಚೂರು ಗ್ರಾಮದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಮೆಸ್ಕಾನ್ನಲ್ಲಿ ಜೆ ಆಗಿ ಕಾರ್ಯನಿರ್ವಹಿಸುತ್ತಿರುವ ಜಗದೀಶ್ ಅವರ ಪುತ್ರಿ ಜಲನ್ಯ ದ್ವಿತೀಯ ಪಿಯುಸಿ ಶಿಕ್ಷಣ ಪೂರ್ಣಗೊಳಿಸಿದ ಬಳಿಕ ಕಂಪ್ಯೂಟರ್ ತರಗತಿಗೆ ಕೊಪ್ಪಗೆ ತೆರಳುತ್ತಿದ್ದಳು. ಬೆಳಿಗ್ಗೆ ತಂದೆಯೊಂದಿಗೆ ಶೃಂಗೇರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮನೆಗೆ ಮರಳಿದ್ದ ಜಲನ್ಯ ರಾತ್ರಿ ವೇಳೆ ಬೆಡ್ ಮೇಲೆ ಗೊಂಬೆಯನ್ನು ಇರಿಸಿ ಅದರ ಮೇಲೆ ರಗ್ ಹೊದಿಸಿದ್ದಾಳೆ. ಮಗಳು ಮಲಗಿದ್ದಾಳೆ ಎಂದು ಭಾವಿಸಿದ್ದ ಕುಟುಂಬಸ್ಥರಿಗೆ ಬೆಳಗ್ಗೆ ಆಕೆ ನಾಪತ್ತೆಯಾಗಿರುವುದು ಗೊತ್ತಾಗಿದೆ. ಜೊತೆಗೆ ತಂದೆಗೆ ತಿಳಿಯದಂತೆ ಮೊಬೈಲ್ ಬಳಕೆ ಮಾಡುತ್ತಿದ್ದಳು ಎನ್ನಲಾಗಿದೆ. ಮಗಳನ್ನು ಪತ್ತೆ ಹಚ್ಚಿಕೊಡಬೇಕೆಂದು ಜಿ ಜಗದೀಶ್ ಹರಿಹರಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಪೊಲೀಸರು ತನಿಖೆ ಆರಂಭಿಸಿದ್ದಾರೆ.
ಚಿಕ್ಕಮಗಳೂರು ತಾಲೂಕಿನ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಹುಲಿ ಆತಂಕ. ಹುಲಿ ಕಾಣಿಸಿಕೊಂಡಿರುವುದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿಸಿದೆ. ಇತ್ತೀಚೆಗೆ ಹುಲಿಯೊಂದು ಉರುಳಿಗೆ ಬಿದ್ದಿರುವ ಘಟನೆ ಬೆಳಕಿಗೆ ಬಂದಿದ್ದು ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಹುಲಿಯನ್ನು ಸುರಕ್ಷಿತವಾಗಿ ಸೆರೆಹಿಡಿಯಲು ಬೋನ್ ಅಳವಡಿಸುವುದರ ಜೊತೆಗೆ ಕ್ಯಾಮೆರಾ ಟ್ರ್ಯಾಪ್ಗಳನ್ನು ಅಳವಡಿಸಲಾಗಿದೆ. ಈ ಪ್ರದೇಶದಲ್ಲಿ 3 ಹುಲಿಗಳು ಸಂಚರಿಸುತ್ತಿರುವ ಮಾಹಿತಿ ಲಭ್ಯವಾಗಿರುವುದರಿಂದ ಸ್ಥಳೀಯರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ನಿರಂತರವಾಗಿ ನಿಗಾ ವಹಿಸಿದ್ದು, ಗ್ರಾಮಸ್ಥರು ರಾತ್ರಿ ವೇಳೆ ಅನಗತ್ಯವಾಗಿ ಹೊರ ಸಂಚಾರ ಮಾಡದಂತೆ ಸೂಚನೆ ನೀಡಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ತಮ್ಮ ಕುಟುಂಬದ ವಿರುದ್ಧ ಅಂಟಿಸಲಾಗಿರುವ ಪೋಸ್ಟರ್ಗಳಿಗೆ ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮ್ಮ ಪತ್ನಿ ಅನಿತಾ ಕುಮಾರಸ್ವಾಮಿ ಹಾಗೂ ಪುತ್ರ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸುಳ್ಳು ಆರೋಪಗಳನ್ನು ಒಳಗೊಂಡ ಪೋಸ್ಟರ್ಗಳನ್ನು ಹಾಕಿ ಅಪಪ್ರಚಾರ ನಡೆಸಲಾಗುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ರಾಜ್ಯದ ಸಿಎಂ ಆದ ಮೇಲಾದ್ರೂ ಡಿಕೆಶಿ ಬ್ಲೂ ಫಿಲಂ ಮಾಡೋದು ಬಿಡ್ತಾರೆ ಅಂತ ಅಂದುಕೊಂಡಿದೆ. ಆದ್ರೆ ಆ ಖಯಾಲಿ ಇನ್ನೂ ಬಿಟ್ಟಿಲ್ಲ. ಮುಖ್ಯಮಂತ್ರಿ ಆದ ಮೇಲಾದ್ರೂ ಒಂದು ಸ್ಟ್ಯಾಂಡರ್ಡ್ ಬೇಡ್ವಾ? ಮುಖ್ಯಮಂತ್ರಿ ಕುರ್ಚಿಗಾದ್ರೂ ಒಂದು ಗೌರವ ಬೇಡ್ವಾ ಎಂದು ಕಿಡಿಕಾರಿದರು. ತಮ್ಮ ಬಳಿ 100 ಎಕರೆ ಜಮೀನು ಇದೆ ಎಂಬ ಪೋಸ್ಟರ್ಗಳಲ್ಲಿನ ಆರೋಪವನ್ನು ತಳ್ಳಿಹಾಕಿದ ಅವರು, 40 ವರ್ಷಗಳ ಹಿಂದೆ ಕಷ್ಟಪಟ್ಟು ಸಂಪಾದಿಸಿದ 46 ಎಕರೆ ಜಮೀನು ಮಾತ್ರ ನನ್ನ ಹೆಸರಿನಲ್ಲಿದೆ. ನಾನು ತೆರೆದ ಪುಸ್ತಕ. ಇಂತಹ ಪೋಸ್ಟರ್ ಅಭಿಯಾನಗಳಿಗೆ ನಾನು ಹೆದರುವುದಿಲ್ಲ ಎಂದು ತಿರುಗೇಟು ನೀಡಿದರು. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ನಡೆಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅಂದ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದ? ನಂದು ಬಿಟ್ಟುಬಿಡಿ. ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋವ್ರೆ. ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ಅನಿತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ. ಖರೀದಿ ಮಾಡಿರೋದು. ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ, ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು. ಕುಟುಂಬದವ್ರನ್ನ ಫೋಟೋ ಎಲ್ಲ ಹಾಕಿ ಇದು ವಿಕೃತ ಮನಸ್ಸು. ಅದು ಅಷ್ಟೇ ವಿಕೃತ ಮನಸ್ಸೇ. ಅದು ಹೇಳದ್ನಲ್ಲ, ಇದು ಮೊದಲಿಂದಲೂ ಬಂದಿರೋದು ಇದರಲ್ಲೇ. ಈ ಕೈಯಲ್ಲಿ ಬಂದಂಥ ವ್ಯಕ್ತಿ ಈಗಲೂ ಇದನ್ನೇ ಮುಖ್ಯಮಂತ್ರಿ ಆದಮೇಲಾದರೂ ಆ ಮುಖ್ಯಮಂತ್ರಿಯ ಕುರ್ಚಿಗಾದರೂ ಗೌರವ ಬೇಡವಾ? ಈ ರೀತಿ ಪೋಸ್ಟ್ಗಳು ಹಾಕ್ಕೊಂಡು ಇವತ್ತು ಪ್ರಚಾರ ಮಾಡ್ಕೊಂಡು ಅಪ್ರಚಾರ ಮಾಡ್ಕೊಂಡು ಅಶೋಕ್ ಅವ್ರ ಮೇಲೆ, ಅಲ್ಲಿಂದ ವಿಜೇಂದ್ರ ಮೇಲೆ, ಅಲ್ಲಿಂದ ನಾರಾಯಣ ಸ್ವಾಮಿ ಮೇಲೆ ತಪ್ಪು ಮಾಡಿದರೆ ಮುಖ್ಯಮಂತ್ರಿ ಆ್ಯಕ್ಷನ್ ತಗೊಳ್ಳೋಕೆ ಹೇಳಿ ಅಧಿಕಾರಿಗಳಿಗೆ. ಪೋಸ್ಟ್ನಲ್ಲಿ ಸುಮ್ಮನೆ ಹಾಕೊಂಡು ಪಾಪ ಇಲ್ಲಿವರೆಗೆ ಕಾಂಗ್ರೆಸ್ನ ಮಂತ್ರಿಗಳು ಶಾಸಕರದೇ ನಡೆದೋಯ್ತು, ವಿಧಾನಸಭೆ ಕಲಾಪದಲ್ಲಿ ನಡೆದೋಯ್ತು. ಮತ್ತು ಅವ್ರನ್ನ ಬಾಯ ಮುಚ್ಚಿಸಿದ್ರು. ಸದ್ಯ ಹೇಳ್ತೀವಿ ಅಂತೇಳಿ ಬಾಯ ತೆಗಿಲಿಲ್ಲ ಅವರು. ಹೆದರ್ತೀರಾ ಸರ್ ಕುಮಾರಸ್ವಾಮಿ ಫ್ಯಾಮಿಲಿ ಅವ್ರ ಫೋಟೋ? ನಾನು ಯಾವುದೇ ಕಾರಣಕ್ಕೂ ನಂದು ತೆರೆದ ಪುಸ್ತಕ. ಎಲ್ಲ ವಿಷಯಗಳು ನನ್ನ ಕಾರ್ಯಕರ್ತರಿಗೂ ಗೊತ್ತು, ಜನತೆಗೂ ಗೊತ್ತಿದೆ. ಅದರಿಂದ ನಾನು ಇದಕ್ಕೆಲ್ಲ ಇಂಥ ಬೆದರಿಕೆಗೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಪೋಸ್ಟ್ಗಳಿಗೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ಜನಗಳ ಮುಂದೆ ನಮ್ಮ ಪಕ್ಷದ ಹೋರಾಟ ಏನಿದೆ ಜನಗಳಿಗೋಸ್ಕರ, ರೈತರಿಗೋಸ್ಕರವಾಗಿ ನನ್ನ ಹೆಸರನ್ನ ಹೇಳ್ತಾರೆ ಪದೇ ಪದೇ. ಹೌದಪ್ಪ, ನನ್ನ ಕಾಲದಲ್ಲಿ ಇದು ಮಾಡಬೇಕು ಅಂತ ಹೊರಟಿದ್ದು ನಿಜ. ನಾನು ಮಾಡಲೇಬೇಕು ಅಂತಿದ್ರೆ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ತಕ್ಷಣ ನಾನು ಕ್ರಮ ತಗೋತಿದ್ದೆ. ಆ ರೀತಿ ಇದ್ದಿದ್ರೆ ಯಾತಕ್ಕೆ ನಾನು 2ನೇ ಬಾರಿ ಇದ್ನಲ್ಲ, ಯಾಕೆ ಮಾಡಲಿಲ್ಲ? ಮಾಡೋದಾಗಿದ್ರೆ ಆಗ ಮಾಡಿಬಿಡುವೆ. ನನ್ನ ಹೆಸರನ್ನ ಹೇಳ್ಕೊಂಡು ದುಡ್ಡು ಹೊಡೆಯೋ ಕೆಲಸಕ್ಕೆ, ಭೂಮಿ ಲಪಟಾಯಿಸೋ ಕೆಲಸಕ್ಕೆ ಇವತ್ತು ನನ್ನ ಹೆಸರನ್ನು ಉಪಯೋಗ ಮಾಡ್ಕೊಂಡು ಹೊರಟವ್ರೆ. ನಟ ಪ್ರಕಾಶ್ ರಾಜ್ ಅವರ ಪತ್ರಿಕಾಗೋಷ್ಠಿಯ ವೇಳೆ ಪತ್ರಕರ್ತರು ಮತ್ತು ಅವರ ನಡುವೆ ತೀವ್ರ ವಾಗ್ವಾದ ನಡೆದ ಘಟನೆ ಗಮನ ಸೆಳೆದಿದೆ. ಮಾರಿಕೊಂಡಿರುವ ಪತ್ರಕರ್ತರು ಎಂಬ ಅವರ ಹೇಳಿಕೆಗೆ ಸಂಬಂಧಿಸಿದಂತೆ ಸ್ಪಷ್ಟನೆ ಕೇಳಿದ ಪತ್ರಕರ್ತರು ಆ ಪತ್ರಕರ್ತರು ಯಾರು ಎಂಬುದನ್ನು ಹೆಸರಿಸಿ ಹೇಳುವಂತೆ ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಕಾಶ್ ರಾಜ್, ನಾನು ಯಾರಿಗೆ ಹೇಳಿದ್ದೇನೋ ಅವರಿಗೆ ಗೊತ್ತು. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ನೀಡುತ್ತಿದ್ದೇನೆ ಎಂದು ಹೇಳಿದರು. ಆದರೆ ಪತ್ರಕರ್ತರು ಉತ್ತರದಿಂದ ತೃಪ್ತರಾಗದೆ ಮತ್ತೆ ಅದೇ ಪ್ರಶ್ನೆಯನ್ನು ಮುಂದಿಟ್ಟರು. ನಾನು ಯಾರಿಗೂ ಹೆದರುವುದಿಲ್ಲ. ಇಲ್ಲಿ ಗಂಭೀರವಾದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇನೆ.
ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಕೇಳಿ ಎಂದು ಪ್ರಕಾಶ್ ರಾಜ್ ಪ್ರತಿಕ್ರಿಯಿಸಿದರು. ನಾನು ಉತ್ತರ ಕೊಡ್ತಾ ಇದ್ದೆ, ನಿಮಗೆ ಅದು ಓಕೆನೋ ಅಲ್ವೋ ಅಷ್ಟೇ ಇರಬೇಕು. ನಾನು ನ್ಯೂಸ್ ಬೇಕು ಕಾಣಲ್ಲ. ಅದನ್ನು ಬರೀರಿ. ನಾನು ಯಾಕೆ ಹೇಳಿದೆ ನಾನು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೆ. ನನಗೋಸ್ಕರ ಆನ್ಸರ್ ಮಾಡಿದ್ರಿ. ನನಗೆ ಎಷ್ಟು ಗೊತ್ತು ಅಷ್ಟೇ ಹಾಕ್ಕೊಳ್ಳೋದು. ನಮ್ಗೆ ಏನು ಗೊತ್ತೋ ಅಂತ ಹೇಳಿದ್ರಪ್ಪ. ಏನೂ ಗೊತ್ತಿಲ್ಲ ನಾನು ಗೊತ್ತು. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಒಂದೇ ದಿನದಲ್ಲಿ 11 ಸಾವು ಪ್ರಕರಣ. ವೈದ್ಯರ ಕೊರತೆ ಇಲ್ಲ ಹಾಗೂ ವೈದ್ಯಕೀಯ ನಿರ್ಲಕ್ಷ್ಯ ನಡೆದಿಲ್ಲ ಎಂದು ಅಧೀಕ್ಷಕರ ಸ್ಪಷ್ಟನೆ. ಪೋಸ್ಟರ್ ಅಭಿಯಾನಕ್ಕೆ ಎಚ್ಡಿಕೆ ಆಕ್ರೋಶ. ಸಿಎಂ ಆದ ಮೇಲಾದ್ರೂ ಬ್ಲೂ ಫಿಲ್ಮ್ ಮಾಡೋದು ಬಿಡ್ತಾರೆ ಅಂತ ಅಂದುಕೊಂಡಿದೆ, ಆದ್ರೆ ಆ ಖಯಾಲಿ ಇನ್ನೂ ಬಿಟ್ಟಿಲ್ಲ. ಈ ಪೋಸ್ಟರ್ಗಳಿಗೆ ಹೆದರುವನಲ್ಲ ಎಂದ ಎಚ್ಡಿಕೆ. ಧರ್ಮಸ್ಥಳ ಕೇಸ್ ಪ್ರಕಾಶ್ ರಾಜ್ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರ ಜೊತೆ ಜಟಾಪಟಿ. ಮಾರಿಕೊಂಡ ಪತ್ರಕರ್ತರು ಎಂದ ಪ್ರಕಾಶ್ ಹೇಳಿಕೆಗೆ ಯಾರು ಎಂದು ಉತ್ತರಿಸುವಂತೆ ಪತ್ರಕರ್ತರ ಪಟ್ಟು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.